ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಮ್ಮ ಫಿಟ್ನೆಸ್ ಸೆಂಟರ್ನಲ್ಲಿ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಅಂತ, ಹಾಗೆ ನನ್ನ ಮಗಳ 6 ಮಂತ್ ಬರ್ಡೇ ಸೆಲೆಬ್ರೇಷನ್ ಕೂಡ. ನಿಮ್ಮೆಲ್ಲರಿಗೂ ನಾನಿವತ್ತು ನಮ್ಮ ಫಿಟ್ನೆಸ್ ಸೆಂಟರ್ನ ಪರಿಚಯ ಮಾಡಿಸ್ತಾ ಇದ್ದೀನಿ, ಹಾಗೆ ಫಿಟ್ನೆಸ್ ಸೆಂಟರ್ ಟೂರ್ ಮಾಡ್ತಾ ಇದ್ದೀನಿ. October 24 ದೀಪಾವಳಿ ಹಬ್ಬದ ದಿನ ಬೆಳಿಗ್ಗೆ ಬಂದಿದ್ದೀವಿ ಜಿಮ್ಗೆ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಕ್ಕೆ. ಮಾರನೇ ದಿನ ಅಮಾವಾಸ್ಯೆ ಹಾಗೆ ಗ್ರಹಣ ಇದ್ದಿದ್ದರಿಂದ ನಾವು 24th ಸೋಮವಾರ ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಕೆಲವು ಫ್ಯಾಮಿಲಿ ರೀಸನ್ಸಿಂದ ನಾವು ದೀಪಾವಳಿಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ನಾವು ದಸರಾ ಹಬ್ಬಕ್ಕೆ ಯೂಶ್ವಲಿ ಜಿಮ್ ಪೂಜೆ ಎಲ್ಲ ಮಾಡೋದು ಆಯುಧ ಪೂಜೆ ದಿನ ಯೂಶ್ವಲ್ ಆಗಿ ಮಾಡ್ತಿರ್ತೀವಿ. ಕೆಲವೊಂದು ಪರ್ಸ್ನಲ್ ರೀಸನ್ಸ್ಗಾಗಿ ಪೋಸ್ಟ್ಪೋನ್ ಮಾಡಿದ್ವಿ. ಹಾಗಾಗಿ ದೀಪಾವಳಿ ಹಬ್ಬಕ್ಕೆ ಈ ಸರಿ ನಮ್ಮ ಫಿಟ್ನೆಸ್ ಸೆಂಟರ್ನ ಪೂಜೆ ಮಾಡ್ತಾ ಇದ್ದೀವಿ. ಬನ್ನಿ ಹಾಗೆ ಒಂದು ಕ್ವಿಕ್ಕಾಗಿ ನಮ್ಮ ಫಿಟ್ನೆಸ್ ಸೆಂಟರ್ ಟೂರ್ನ ಮಾಡ್ತೀನಿ. ಇದು ಬಂದು ಎಂಟ್ರೆನ್ಸಿಂದ ಬರ್ತಾ ನಿಮಗೆ ರಿಸೆಪ್ಷನ್ ಸಿಗುತ್ತೆ, ಹಾಗೆ ಸೈಕಲ್ ಸೆಕ್ಷನ್, ತುಂಬ ವಿಶಾಲವಾಗಿ ಆರಾಮಾಗಿ ಸ್ಪೇಷಿಯಸ್ ಆಗಿದೆ. ಸೊ ಬಂದವರೆಲ್ಲ ಆರಾಮಾಗಿ ವರ್ಕೌಟ್ ಮಾಡಿಕೊಂಡು ಪೀಸ್ಫುಲ್ಲಾಗಿ ಹೋಗ್ಬೋದು. ಇಕ್ಕಟ್ಟು ಅನಿಸಲ್ಲ. ಈಗ ಈ ಸಿಟಿ ಕಡೆ ಎಲ್ಲ ಜಿಮ್ಗಳು ತುಂಬ ಇಕ್ಕಟ್ಟು ಅನಿಸುತ್ತೆ. ಎಲ್ಲ ಪಕ್ಕನೇ ನಿಂತ್ಕೊತಾರೆ, ಸಫೋಕೇಶನ್ ಆಗುತ್ತೆ, ಅಷ್ಟು ಕಂಫರ್ಟಬಲ್ ಇರಲ್ಲ. ಆದರೆ ಜಿಮ್ ಯಾವಾಗಿದ್ರೂ ವಿಶಾಲವಾಗಿರಬೇಕು, ಆವಾಗ ನಮ್ಮ ಮನಸ್ಸಿಗೂ ಎಕ್ಸಸೈಸ್ ಮಾಡೋಕ್ಕೂ ಕೂಡ ಸಂತೋಷ ಆಗುತ್ತೆ, ಫ್ರೀ ಆಗಿರುತ್ತೆ. ಇದು ಬಂದು ಕಾರ್ಡಿಯೋ ಸೆಕ್ಷನ್. ಇಲ್ಲಿ ಟ್ರೆಡ್ಮಿಲ್ ಎಲ್ಲ ಇದೆ. ಆ್ಯಂಡ್ ಈ ಫಿಟ್ನೆಸ್ ಸೆಂಟರ್ ಓಪನ್ ಮಾಡಿ ಆಲ್ಮೋಸ್ಟ್ 8 years ಆಯಿತು. ಇದು ಬಂದು ದೊಡ್ಡಾಲ್ಮರ ಮೇನ್ ರೋಡಲ್ಲಿ ಬರುತ್ತೆ, ರಾಮಹಳ್ಳಿಯಲ್ಲಿ. ಯಾರಾದರೂ ಅಕ್ಕಪಕ್ಕ ಇದ್ದರೆ, ಹತ್ತಿರ ಇದ್ದರೆ ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ನಾವು ಹೆಲ್ದಿಯಾಗಿರಬೇಕು, ಚೆನ್ನಾಗಿರಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಹೆಲ್ದಿ ಡಯಟ್, ಹೆಲ್ದಿ ಫುಡ್ ಜೊತೆಗೆ ಎಕ್ಸಸೈಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವು ಎಕ್ಸಸೈಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ನಮ್ಮ ಲೈಫಲ್ಲಿ ಆರೋಗ್ಯದ ಸಮಸ್ಯೆ ಕೂಡ ಅಷ್ಟೇ ಕಮ್ಮಿ ಇರುತ್ತೆ, ಹಾಗೆ ಹೆಲ್ದಿಯಾಗಿ ಹ್ಯಾಪಿಯಾಗಿ ಇರ್ಬೋದು. ಬನ್ನಿ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಹಾಗೆ ಈ ವಿಡಿಯೋ ವಾಚ್ ಮಾಡಿ. ನನ್ನ ಚಾನಲ್ನಲ್ಲಿ ಇದೇ ಲೆಂತಿಯಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 30 minutes ಇದೆ. ದಯವಿಟ್ಟು ಎಲ್ಲರೂ ಖಂಡಿತ ಕೊನೆಯವರೆಗೂ ವಾಚ್ ಮಾಡಬೇಕು. ಫುಲ್ ಹೆಡ್ ಟು ಟೋವರೆಗೂ ಒಂದೊಂದು ಮಿಷಿನ್ ಇರುತ್ತೆ. ಲೆಗ್ ಮಿಷಿನ್ ಇರುತ್ತೆ, ಬ್ಯಾಕ್ಗೆ ಮಿಷಿನ್ ಒಂದಿರುತ್ತೆ, ಶೋಲ್ಡರ್ಸ್ಗೆ ಎಲ್ಲ ಥರದಕ್ಕೂ ಒಂದೊಂದು ಮಿಷಿನ್ ಇರುತ್ತೆ. ಸೊ ಅದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು. ಹಾಗಾಗಿ ಟ್ರೈನರ್ನ ಅವಶ್ಯಕತೆ ಇರುತ್ತೆ. ಏನು ಬಾಯಿಗೆ ಬಂದಂಗೆ, ಮನಸ್ಸಿಗೆ ಬಂದಂಗೆ ಎಕ್ಸಸೈಸ್ನ, ವರ್ಕೌಟ್ನ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಯಾರ ಗೈಡೆನ್ಸ್ ಗೊತ್ತಿರೋರ ಗೈಡೆನ್ಸ್ ತೊಗೊಂಡು ವರ್ಕೌಟ್ ಮಾಡಬೇಕು.
ಹಾಗೆ ಹೆಲ್ದಿ ಕಂಡೀಷನ್ಸ್ ಆಗಿಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಇದೆ, ನಿದ್ದೆ ಚೆನ್ನಾಗಿ ಬರ್ತಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಮನೆ ಹತ್ತಿರ ಇರುವಂಥ ಫಿಟ್ನೆಸ್ ಸೆಂಟರ್ಗೆ ರಿಜಿಸ್ಟರ್ ಆಗಿ ಬೆಳಿಗ್ಗೆ ಹೋಗಿ ಟೈಮ್ ಫ್ರೀ ಮಾಡಿಕೊಂಡು ಬೆಳಿಗ್ಗೆನೋ ಸಂಜೆನೋ ಒಂದು ಸರಿ ಹೋಗಿ ನಿಜವಾಗ್ಲೂ ಎಕ್ಸಸೈಸ್ ಮಾಡೋದ್ರಿಂದ, ತುಂಬ ಜನನ ಮೀಟ್ ಆಗೋದ್ರಿಂದ ನಿಮ್ಮ ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಚೆನ್ನಾಗೂ ಕೂಡ ಇರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ ಎಕ್ಸಸೈಸ್ ಮಾಡೋದ್ರಿಂದ. ಸೊ ಜಿಮ್ಮಿಗೆ ಬರೋದ್ರಿಂದ ಲಾಸ್ ಅಂತೂ ಯಾರಿಗೂ ಆಗೋದಿಲ್ಲ. ದಯವಿಟ್ಟು ಎಲ್ಲರೂ ಜಿಮ್ನ ಸೇರ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಇಲ್ಲೇ ಇದೆ ಅಂತ ಬೋರ್ ಆಗಬಾರ್ದು, ಒಂದು ಚೇಂಜಸ್ ಇರಬೇಕು. ನಾವು ಎಕ್ಸಸೈಸ್ ಮಾಡ್ತಾ ವ್ಯೂ ಬೇರೆ ಥರ ಕಾಣಿಸ್ಬೇಕು. ಸೊ ಹಾಗಾಗಿ ಚೇಂಜ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಈ ಜಿಮ್ ಬಂದು ನನ್ನ ಹಸ್ಬೆಂಡ್ನ ಡ್ರೀಮ್. ಅವ್ರು ವರ್ಕ್ ಮಾಡ್ತಾ ಇದ್ದಾಗ್ಲೂ, ಅವ್ರು ಓದ್ತಾ ಇದ್ದಾಗ್ಲೂ ನನ್ನ ಪ್ರೊಫೆಷನ್ ಜಿಮ್ಮೇ, ನಾನು ಫಿಟ್ನೆಸ್ ಕಡೆನೇ ಹೋಗ್ತೀನಿ ಅಂತ ತುಂಬ ಇಂಟ್ರೆಸ್ಟಿಂದ ಜಿಮ್ನ ಓಪನ್ ಮಾಡಿದ್ರು. ಆ್ಯಂಡ್ ಈಗೂ ಕೂಡ ಅಷ್ಟೇ ಇಂಟ್ರೆಸ್ಟ್ನಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ.
ಆ್ಯಂಡ್ ನಿಮಗೆಲ್ಲ ಗೊತ್ತು ಪುನೀತ್ ರಾಜ್ಕುಮಾರ್ ಸತ್ತೋದಾಗ ಹಾಗೆ ಕೊರೋನಾ ಟೈಮಲ್ಲಿ ತುಂಬ ಬ್ಯಾಡ್ ನ್ಯೂಸ್ ಸ್ಪ್ರೆಡ್ ಮಾಡಿದರು, ಜಿಮ್ಮಿಂದ ಪ್ರಾಬ್ಲಮ್ ಜಾಸ್ತಿ ಅಂತ. ಆ ಥರ ಯಾವುದೂ ಇಲ್ಲ, ಅವೆಲ್ಲನೂ ಸುಮ್ಮನೆ ಕಟ್ಟುಕತೆ. ಜಿಮ್ ಮಾಡೋದ್ರಿಂದ, ಫಿಟ್ನೆಸ್ ಮಾಡೋದ್ರಿಂದ ನಮಗೆ ಯಾವ ರೀತಿಯೂ ಪ್ರಾಬ್ಲಮ್ ಆಗೋಲ್ಲ. ಎಷ್ಟು ಒಳ್ಳೆಯದೋ ಅಷ್ಟು ಹೆಲ್ದಿ ಬೆನಿಫಿಟ್ಸ್ ಜಿಮ್ ಮಾಡೋದ್ರಿಂದ ಇದೆ. ಯಾವುದೇ ಆಗಲಿ ನಾಲೆಜ್ ಇಲ್ಲದೆ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಅಲ್ವಾ. ಕರೆಕ್ಟು ಇನ್ಸ್ಟ್ರಕ್ಷನಿಂದ, ಒಳ್ಳೆಯ ಟ್ರೈನರ್ನ ಸಹಾಯದಿಂದ ನಾಲೆಜ್ ಇಟ್ಕೊಂಡು ವರ್ಕೌಟ್ ಮಾಡಬೇಕು. ಆಗ ಯಾವುದೂ ಕೂಡ ನಮಗೇನು ತೊಂದರೆ ಕೊಡೋದಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಏನೇನೋ ಹೇಳ್ಕೊಂಡು ನ್ಯೂಸ್ನಲ್ಲಿ ಏನೇನೋ ಸ್ಪ್ರೆಡ್ ಮಾಡಿಕೊಂಡು ಕೆಟ್ಟ ಹೆಸರು ತರೋಕ್ಕೆ ನೋಡ್ತಾರೆ. ಅದರಿಂದ ನಮಗೆ ಎಷ್ಟು ಲಾಸ್ ಅಂದರೆ ಕೆಲವರೆಲ್ಲ ಬರೋದೇ ಬಿಟ್ಬಿಟ್ಟಿದ್ದಾರೆ ಜಿಮ್ಗಳಿಗೆ. ಸೊ ಅವೆಲ್ಲ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ನಾವು. ಆ ಥರ ಎಲ್ಲ ಏನೂ ಆಗೋದಿಲ್ಲ. ನೀವೇ ನೋಡ್ಬೋದು ಜಿಮ್ ಸೇರ್ಕೊಳ್ಳೋದ್ರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ನೀವು ಸೇರಿಕೊಂಡಾಗಲೇ ಗೊತ್ತಾಗುತ್ತೆ. ಹಾಗಾಗಿ ಯಾವತ್ತೇ ಆಗಲಿ ಒಂದು ಪ್ರೊಫೆಷನ್ನ ಕೀಳಾಗಿ ನೋಡಬೇಡಿ. ಒಂದು ಪ್ರೊಫೆಷನನ್ನು ಗೌರವಿಸಿ ಅದರಲ್ಲಿರುವಂಥ ಬೆನಿಫಿಟ್ನ ತಗೊಳ್ಳಿ. ಕೆಟ್ಟದನ್ನು ಯಾವತ್ತೂ ಸ್ಪ್ರೆಡ್ ಮಾಡಬೇಡಿ. ಅದನ್ನು ನಂಬ್ಕೊಂಡು ಎಷ್ಟೋ ಜನ ಜೀವನ ಮಾಡ್ತಿರ್ತಾರೆ. ಅವ್ರ ಹೊಟ್ಟೆಪಾಡಿಗೆ, ಅವರ ಜೀವನಕ್ಕೆ ನಾವು ಹೊಡಿಬಾರ್ದು. ಆ್ಯಂಡ್ ನ್ಯೂಸಲ್ಲಿ ತೋರಿಸೋದೆಲ್ಲ ನಿಜನೇ ಅಲ್ಲ, 100% ನಿಜ ಅಲ್ಲ. ನೀವು ಖುದ್ದಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅವೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೇನಾದರೂ ವರ್ಕೌಟ್ ನಾಲೆಜ್ ಬೇಕು, ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ನನ್ನ ಹಸ್ಬೆಂಡ್ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಯಾವಾಗಲಾದ್ರು ಎನಿ ಟೈಮ್ ನೀವು ಅವ್ರಿಗೆ DM ಮಾಡಿ, ಮೆಸೇಜ್ ಮಾಡಿ, ಅವರು 100% ರೆಸ್ಪಾಂಡ್ ಮಾಡ್ತಾರೆ. ಆ್ಯಂಡ್ ಇಲ್ಲೇ ಕೆಂಗೇರಿ ಸೈಡು, ಕುಂಬ್ಳಗೋಡು ಸೈಡು, ದೊಡ್ಡಾಳ್ಮರ ಸೈಡು ಯಾರಾದರೂ ನಮ್ಮ ಫಿಟ್ನೆಸ್ ಸೆಂಟರ್ಗೆ ಹತ್ತಿರ ಇದ್ದರೆ ದಯವಿಟ್ಟು ವಿಸಿಟ್ ಮಾಡಿ. ಮುಂದೆ ನಿಮಗೆ ನಮ್ಮ ಜಿಮ್ನ ಹೊಸ ಓನರ್ನ ತೋರಿಸ್ತೀನಿ. ಇಬ್ಬರು ಓನರ್ ಇದ್ದಾರೆ, ಹೊಸಬ್ರು. ಇವರೇ ಅವರು ಹೊಸ ಓನರು. ನಮ್ಮಮ್ಮ ಹಾಗೆ ನಮ್ಮ ಮಾವ, ನನ್ನ ಹಸ್ಬೆಂಡ್ ಹಾಗೆ ಜಿಮ್ ಹುಡುಗರು, ನನ್ನ ಮಗಳು, ಇವರೆಲ್ಲ ಸೇರ್ಕೊಂಡು ಮಾಡಿರುವಂಥದ್ದು. ಈ ಥರ ಸಿಂಪಲಾಗಿ ಜೋಡಿಸ್ಕೊಂಡು ಹಣ್ಣು ಎಲ್ಲ ಇಟ್ಟು, ಸ್ವೀಟ್ಸ್ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಹೇಗಿತ್ತು, ಹೇಗೆ ಕಾಣಿಸ್ತಿದೆ, ನಮ್ಮ ಜಿಮ್ ಹೇಗಿದೆ, ಪೂಜೆ ಹೇಗೆ ಮಾಡಿದ್ದೀವಿ ಅಂತ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನ ನಾನು, ನಮ್ಮಪ್ಪ ಅಮ್ಮ, ನನ್ನ ಹಸ್ಬೆಂಡ್, ನಮ್ಮ ಜಿಮ್ ಹುಡುಗರು ಎಲ್ಲರೂ ಓದ್ತಾರೆ.
ಸೊ ನಿಮ್ಮ ಕಮೆಂಟ್ಸು, ನಿಮ್ಮ ಲೈಕು ನಮಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹಲವಾರು ರೀತಿಯ ವೀಡಿಯೋಸ್ನ ಮಾಡೋಕ್ಕೆ. ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಜಿಮ್ ಪ್ರೊಫೆಷನ್ ಬಂದರೆ ನಾವು ಇಂಪಾರ್ಟೆಂಟಾಗಿ ಪೂಜೆ ಮಾಡೋದು ಆಂಜನೇಯನ. ಸ್ಟ್ರಾಂಗ್ ಅಲ್ವಾ ಆಂಜನೇಯ, ಪವರ್ಫುಲ್ ಗಾಡ್. ಹಾಗಾಗಿ ಜಿಮ್ ಪ್ರೊಫೆಷನ್ ಇರೋರು ಸ್ಟ್ರಾಂಗಾಗಿ ಬಿಲೀವ್ ಮಾಡೋದು ಆಂಜನೇಯನ. ಹಾಗಾಗಿ ನಾವು ಆಂಜನೇಯನ ಫಸ್ಟ್ ಪೂಜೆ ಮಾಡ್ತೀವಿ. ಇವ್ರು ಬಂದು ನಮ್ಮ ಮಾವ, ನಮ್ಮ ಕಷ್ಟ ಸುಖ ಎಲ್ಲದರಲ್ಲೂ ಇರ್ತಾರೆ. ಅವರು BTS ಡ್ರೈವರ್ ಚಂದ್ರು ಅಂತ. ನಾವೆಲ್ಲೇ ಹೋದ್ರೂ ಕರ್ಕೊಂಡು ಹೋಗ್ತೀವಿ. ನನ್ನ ಫೇವ್ರೆಟ್ ಫ್ಯಾಮಿಲಿ ಮೆಂಬರ್ ಅಂತಲೇ ಹೇಳ್ಬೋದು.
ಇತ್ತು, ಒಂದು ಒಳ್ಳೆಯ ಮೈಲ್ ಸ್ಟೋನ್ ಯೂಟ್ಯೂಬಲ್ಲಿ ನನಗಾಗಿರೋದು. 1000 ಸಬ್ಸ್ಕ್ರೈಬರ್ನ ಕೇವಲ 1.5 ತಿಂಗಳಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದರ ಖುಷಿ ಕೂಡ ಇದೆ ನನಗೆ. ಇವಾಗ ವಿಡಿಯೋ ಎಡಿಟ್ ಮಾಡುವಾಗ ಶೇರ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಅಪ್ಪ ಅಮ್ಮ, ನನ್ನ ಹಸ್ಬೆಂಡ್, ತುಂಬ ಜನ, ಹಾಗೆ ಯೂಟ್ಯೂಬ್ ಫ್ರೆಂಡ್ಸ್ ಕೂಡ ಹೆಲ್ಪ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಯಾರು ಏನೇನು ಮಾಡಿದ್ರು ಅವೆಲ್ಲ ನನ್ನ ಇಂಟ್ರಡಕ್ಷನ್ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿದೆ, ನನ್ನ ಹಸ್ಬೆಂಡ್ ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡರ್, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್, ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಬ್ಯಾಂಗ್ಳೂರ್ ಇದರಲ್ಲೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಾಗೆ ಇವರು ಮಿಸ್ಟರ್ ಕೆಂಗೇರಿ ಟೈಟಲ್ ಕೂಡ ವಿನ್ ಆಗಿದ್ದಾರೆ. 2018, 2019 ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಅದರದ ಅವಾರ್ಡ್ಗಳು ಇವೆಲ್ಲ ಈ ಥರ ಹಾಕ್ಕೊಂಡಿದ್ದಾರೆ. ಇದ್ರ ಡೀಟೇಲ್ ವಿಡಿಯೋ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಯಾವ್ಯಾವ ಪ್ರೈಸಸ್ ಬಂತು, ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಇವೆಲ್ಲನೂ. ಇದು ಒಂದು ರೀಸೆಂಟಾಗಿ ಆಗಿರುವಂಥದ್ದು. ಸೊ ಅದನ್ನು ಕೂಡ ಇಲ್ಲಿ ಹಾಕಿದ್ದೀವಿ. ಒಬ್ಬ ಮನುಷ್ಯನಿಗೆ ಒಬ್ಬರು ಹೇಳ್ಕೊಡ್ಬೇಕು, ಟ್ರೈನರ್ ಅಂದರೆ ಸುಮ್ಮನೆ
ಟ್ರೈನರ್ ಅಲ್ಲ. ಅವ್ರಿಗೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇರಬೇಕು ಫಿಟ್ನೆಸ್ಸಲ್ಲಿ. ನೀವು ಚೆನ್ನಾಗಿದ್ದರೆ ನಿಮ್ಮ ಕಡೆ ಟ್ರೈನ್ ಆಗೋಕ್ಕೆ ತುಂಬ ಜನ ಬರ್ತಾರೆ. ಹಾಗಾಗಿ ನಮ್ಮ ಹಸ್ಬೆಂಡ್ ಯಾವಾಗ್ಲೂ ಫಿಟ್ನೆಸ್ನ ಮೇಂಟೈನ್ ಮಾಡ್ತಾರೆ. ನಾವು ಕರೆಕ್ಟಾಗಿದ್ರೇ ನಮ್ಮ ಹತ್ರ ಇಳಿಸ್ಕೊಳಕ್ಕೆ ಬರೋದು ಅಂತ ಅವರ ಗೋಲ್ ಇರುತ್ತೆ. ಅಂದರೆ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಕರೆಕ್ಟಾಗಿದ್ದರೆ ಅಲ್ವಾ ನನ್ನ ಹತ್ರ ಬರೋದು, ನೀನೇ ಕರೆಕ್ಟಾಗಿಲ್ಲ, ನಿನ್ನ ಹತ್ರ ಏನು ಕಲಿಯೋದು ಅಂತ ಹೇಳಬಾರ್ದು ಯಾರೂ ಅಂತ ಯಾವಾಗಲೂ ಡಯಟ್ನಲ್ಲಿ ಇರ್ತಾರೆ. ಹಾಗಾಗಿ ಎಷ್ಟೊಂದು ಕಾಂಪಿಟೇಷನ್ಸ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ ವೀಡಿಯೋಸ್ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಹಾಗೆ ಲೇಡೀಸ್ಗೆ ಹೆಲ್ಪ್ ಆಗುವಂಥ ಎಕ್ಸಸೈಸ್ಗಳು ಕೂಡ ಮುಂದಿನ ದಿನಗಳಲ್ಲಿ ನಾನು ಮಾಡ್ತೀನಿ. ಸೈಡ್ ಎಕ್ಸಸೈಸ್, ಬ್ಯಾಕ್ ಎಕ್ಸಸೈಸ್, ಹೊಟ್ಟೆ ಎಕ್ಸಸೈಸ್, ಶೋಲ್ಡರ್, ಇವೆಲ್ಲನೂ ಎಷ್ಟೊಂದಿದೆ. ವೆರೈಟಿ ಎಕ್ಸಸೈಸ್ ಮನೇಲೇ ಈಸಿಯಾಗಿ ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲದೇ ಮಾಡ್ಕೋಬೋದು. ಸೊ ಅದನ್ನು ನಾನು ಮುಂದಿನ ದಿನಗಳಲ್ಲಿ 100% ಅಪ್ಲೋಡ್ ಮಾಡ್ತೀನಿ.
ಡೆಕೋರೇಷನ್ಸ್ಗೆ, ಜಿಮ್ ಪೂಜೆಗೆ ಬಂದಿರೋ ಎಲ್ಲ ರೈನ್ಬೋ ಫಿಟ್ನೆಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯೂನ ಹೇಳ್ತೀನಿ. ಇಲ್ಲಿ ಮಗಳ 6 ಮಂತ್ ಬರ್ಡೇ ಸೆಲೆಬ್ರೇಷನ್ಗೆ ಕೇಕ್ ತಗೊಂಡ್ಬಂದಿದ್ದೀವಲ್ಲ, ಸೊ ಅದು ಪ್ರಿಪೇರ್ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದಾರೆ ಕಟ್ ಮಾಡೋಕ್ಕೆ. ನಾನು ಲಾಸ್ಟ್